ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿತ್ ಬಬ್ಲು. ಸೊ ಇದು ಏನು ಯೂಟ್ಯೂಬ್ ಚಾನಲ್ ಅಪ್ಪ ಅಂದರೆ ಎಜುಕೇಷನಲ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್. ಪೂರ್ತಿ ಬಯೋಲಜಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುದು ಎಂಟೈರ್ ಬಯೋಲಜಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು ಲೈನು ಬಿಡ್ದಂಗೆ NCERT ಪ್ರತಿ ಒಂದು ಲೈನು ನಾನು ಟೀಚ್ ಮಾಡ್ತೀನಿ. ಸೊ ಬಯೋಲಜಿ ಮೇಲೆ ನಾನು ಯಾಕೆ ಇಷ್ಟು ವೈಟೇಜ್ ಕೊಡ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ಈಗ ಸೈನ್ಸ್ ತಗೊಂಡು ನಿಮ್ಮ ಕೆರಿಯರ್ನ ನೀವು ನೀಟಲ್ಲಿ ಪರ್ಸ್ಯೂ ಮಾಡಬೇಕು ಅಂತಿದ್ದೀರಾ, ದಟ್ ಈಸ್ MBBS ಅಥವಾ ಬೇರೆ BMS ಎಲ್ಲಾದರೂ ಹೋಗ್ಬೇಕು ಅಂತಿದ್ರೆ, ಸೊ ನೀಟಲ್ಲಿ ಹೈಯೆಸ್ಟ್ ವೇಟೇಜ್ 360 ಮಾರ್ಕ್ಸ್ ಬಯೋಲಜಿನೇ ಇರೋದು. ಸೊ ಬಯೋಲಜಿನ ಬಿಡೋ ಮಾತೇ ಇಲ್ಲ. ಸೊ ಬಯೋಲಜಿ ಮೇಲೆ ನೀವು ಚೆನ್ನಾಗಿ ಗ್ರಿಪ್ ಇಟ್ಕೊಂಡಿದ್ರೆ, ಟಂಗ್ ಟಿಪ್ಪಲ್ಲಿ ಬಯೋಲಜಿ ಇದ್ರೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ ನೀವು 130, 140 ನೀವು ಜಾಸ್ತಿ ಟೈಮ್ ಕೊಡ್ಬೋದು. ಸೊ ಬಯೋಗೆ ಕಮ್ಮಿ ಟೈಮ್ ಕೊಟ್ಟು ನೀವು ವೀಕ್ ಇದ್ರೆ ಅವೆರಡರಲ್ಲಿ ನೀವು ಆರಾಮಾಗಿ ಹೋಗಿ ಟೈಮ್ ಕೊಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು. ಬಯೋಲಜಿ ಪಕ್ಕಾ ಸ್ಟ್ರಾಂಗ್ ಮಾಡ್ಕೋಬೇಕು. ಆ್ಯಂಡ್ ಅದು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ, ಈಚ್ ಆ್ಯಂಡ್ ಎವ್ರಿ ಲೈನ್ ಆಫ್ NCERTದು ಪ್ರತಿ ಒಂದು ಲೈನು ನಿಮ್ಮ ಟಂಗ್ ಟಿಪ್ಪಲ್ಲಿ ಇದ್ರೆ ಮಾತ್ರ ಅದು ಸಾಧ್ಯ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಯಾರೂ ಕೂಡ ಮಾಡಿಲ್ಲ. ಸೊ ಇಡೀ ಕರ್ನಾಟಕದಲ್ಲೇ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇಲ್ಲ ಪ್ರತಿ ಒಂದು ಲೈನ್ ಆಫ್ NCERTನೇ ಎಕ್ಸ್ಪ್ಲೈನ್ ಮಾಡಿರೋದು. ಇಂಥ ಲೈನಲ್ಲಿ ಇಂಥ ಕ್ವಶನ್ ಬರುತ್ತೆ, ಈ ಲೈನ್ದು ಮೀನಿಂಗ್ ಇದು ಅಂತ ಯಾರೂ ಎಕ್ಸ್ಪ್ಲೈನ್ ಮಾಡಿಲ್ಲ, ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ನನ್ನ ಬಗ್ಗೆ ಕೇಳಿದ್ರೆ, ಸೊ ಐ ಆಮ್ ಅ ಸೆಕೆಂಡ್ ಇಯರ್ MBBS ಸ್ಟೂಡೆಂಟ್. ಸೊ ನಾನು ಸೆಕೆಂಡ್ ಇಯರ್ MBBS ಮಾಡ್ತಾ ಇದ್ದೀನಿ. ಸೊ ಏನೋ ಸ್ಟೂಡೆಂಟ್ಸಿಗೆ ಒಳ್ಳೇದಾಗಲಿ. ಸೊ ಯಾರೆಲ್ಲ ಈಗ ಫಸ್ಟ್ PUC ಮುಗಿಸ್ಕೊಂಡು ಸೆಕೆಂಡ್ PUCಗೆ ಹೋಗ್ತಾ ಇದ್ದೀರಾ, ಮತ್ತೆ 10th ಮುಗಿಸ್ಕೊಂಡು ಫಸ್ಟ್ PUC ಬರ್ತಾ ಇದ್ದೀರಾ, ಸೊ ಇಬ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಬಯೋಲಜಿ ಚೆನ್ನಾಗಾಗಲಿ ಅಂತ ನಾನು ಕೂಡ ದೇವರ ಹತ್ರ ಬೇಡ್ಕೊಂಡು ಇವತ್ತು ನನ್ನ ಮೊದಲನೇ ವಿಡಿಯೋ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ PUC ಇದು ಮೊದಲನೇ ಚಾಪ್ಟರ್ ನಾಳೆ ಹಾಕ್ತೀನಿ, ಇದು ಫಸ್ಟ್ PUC. ಸೊ ಡೈಲಿ ಒಂದೊಂದು ವಿಡಿಯೋ, ಫಸ್ಟ್ PUC ಇದೊಂದು, ಸೆಕೆಂಡ್ PUC ಇದೊಂದು ಆಗ್ತಾ ಹೋಗಿ ಪೂರ್ತಿ ಬಯಾಲಜಿ ಕಂಪ್ಲೀಟ್ ಮಾಡೋಣ. ಸೊ ಪೂರ್ತಿ ಬಯಾಲಜಿ ಮುಗಿಸಿ ಒಂದು ಪ್ಲೇ ಲಿಸ್ಟ್ನ ರೆಡಿ ಮಾಡ್ಕೊಡೋಣ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಇನ್ನೂ ಜಾಸ್ತಿ ಶೇರ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಚಾಪ್ಟರ್ 1. ಸೊ ಏನಪ್ಪ ಅಂದರೆ, ಸೊ ಈಗ ಬಯಾಲಜಿಲಿ ಮೊದಲನೇ ಚಾಪ್ಟರ್ ಯಾವುದು ಅಂದರೆ ದ ಲಿವಿಂಗ್ ವರ್ಡ್. ಸೊ ದ ಲಿವಿಂಗ್ ವರ್ಡ್ ಇಲ್ಲಿ ಬೇಸಿಕಲಿ ನಾವು ಏನು ಕಲಿತೀವಿ ಅಂದರೆ, ಈಗ ನಮಗೆ ಗೊತ್ತಿದೆ ಲಿವಿಂಗ್ ಅಂದರೆ ಲಿವಿಂಗ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಏನೇನು ಕಲಿತೀವಿ ಅಂದರೆ, ಒಂದು ವಾಟ್ ಈಸ್ ಲಿವಿಂಗ್. ಈಗ ಒಬ್ರು ಮನುಷ್ಯರು ಬದುಕಿದ್ದಾರೆ ಅಂತ ಹೇಳಿದ್ರೆ ನಾವು ಹೇಗೆ ಹೇಳ್ತಿದೀವಿ ಅವ್ನು ಬದುಕಿದಾನೆ ಅಂತ, ಯಾವ ಬೇಸಿಸ್ ಮೇಲೆ ಹೇಳ್ತಿದೀವಿ. ಸೊ ಅದು ಲಿವಿಂಗ್. ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್ ಅಂದರೆ, ಡೈವರ್ಸಿಟಿ ಅಂದರೆ ಈಗ ಈ ಪ್ರಪಂಚದಲ್ಲಿ ಬರೀ ಮನುಷ್ಯರೇ ಇದ್ದಾರಾ? ಇಲ್ಲ, ಮನುಷ್ಯರು ಎಷ್ಟೊಂದು ಥರ ಅನಿಮಲ್ಸ್ ಇದಾವೆ, ಇನ್ಸೆಕ್ಟ್ಸ್ ಇದಾವೆ, ಓಷನಲ್ಲಿ ಎಷ್ಟೊಂದು ಥರ ಇದಾವೆ, ಒಂದು ಬೆಟ್ಟ ತಗೊಂಡ್ರೆ ಎಷ್ಟೊಂದು ಥರ ಇದಾವೆ, ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾ ತಗೊಳ್ರಿ ನೀವು, ಒಂದು ಏರಿಯಾದಲ್ಲಿ ಎಷ್ಟು ಥರ ಸ್ಪೀಶೀಸ್ ನಾವು ನೋಡ್ತೀವಿ, ಎಷ್ಟೊಂದು ಬರ್ಡ್ಸ್ ಬರ್ತಿರ್ತವೆ ಅಲ್ವಾ, ಡೈವರ್ಸಿಟಿ. ಸೊ ಇವಾಗ ಏನಾಗುತ್ತೆ ಅಂದರೆ, ಇಷ್ಟೊಂದು ಪ್ಲಾಂಟ್ಸ್ ಇದ್ದಾವೆ, ಇಷ್ಟೊಂದು ಅನಿಮಲ್ಸ್ ಇದ್ದಾವೆ, ನಮಗೆ ಕನ್ಫ್ಯೂಸ್ ಆಗಲ್ವಾ ಓದೋಕ್ಕೆ. ಈಗ ಚಿರತೆ, ಬೆಕ್ಕು, ಲೆಪರ್ಡು, ಕರೆಕ್ಟಾ, ಈ ಥರ ಏನೇನೋ ಇದ್ದಾವೆ. ಸೊ ನಾವು ಎಲ್ಲಾನು ಇಂಡಿವಿಜುವಲ್ ಆಗಿ ಓದೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ಕೆಲವೊಂದಿಷ್ಟು ಕಾಮನ್ ಫೀಚರ್ಸ್, ಈಗ ಎಲ್ಲ ಮನುಷ್ಯರನ್ನು ನೀವು ತಗೊಂಡ್ರೆ, ಮನುಷ್ಯರು ಅಂದರೆ ಹ್ಯೂಮನ್ಸ್ ಏನು ಮಾಡಿದ್ದೀವಿ ಹೇಳಿ, ಸರ್ಟೆನ್ ಫೀಚರ್ಸ್ ಅಂದರೆ ಮನುಷ್ಯರು ಅಂದರೆ ಮಾತಾಡ್ತಾರೆ, ಓಡಾಡ್ತಾರೆ, ಕರೆಕ್ಟಾ, ಎಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟ್, ಈ ಥರ ನಮಗಿರೋ ಅಷ್ಟು ಕೆಲವೊಂದಿಷ್ಟು ಫೀಚರ್ಸ್ನ ತಗೊಂಡು ನಾವೇನು ಮಾಡಿದ್ದೀವಿ, ನಮ್ಮನ್ನು ಗ್ರೂಪ್ ಮಾಡಿದ್ದೀವಿ ಆಸ್ ಹ್ಯೂಮನ್ಸ್. ಅದೇ ರೀತಿ ಇನ್ಸೆಕ್ಟ್ಸ್, ಅದೇ ರೀತಿ ಒಂದೊಂದು ಗ್ರೂಪ್ನ ಮಾಡಿಕೊಂಡು ಕನ್ವೀನಿಯೆಂಟಾಗಿ ಓದ್ತಾ ಇದ್ದೀವಿ. ಸೊ ಅದನ್ನು ಓದ್ತೀವಿ ಇಲ್ಲಿ. ಅಂದರೆ ಈ ಲಿವಿಂಗ್ ವರ್ಲ್ಡಲ್ಲಿ ಇರೋ ಸ್ಪೀಶೀಸ್ನ ಹೇಗೆ ಕ್ಲಾಸಿಫೈ ಮಾಡಿದ್ದೀವಿ ಅಂತ ಇಲ್ಲಿ ಓದ್ತೀವಿ. ಓಕೆನಾ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇದು, ಸೊ ವಾಟ್ ಈಸ್ ಲಿವಿಂಗ್. ಸೊ ಲಿವಿಂಗ್ ಅಂದರೆ ಏನು, ಇದು ಇಂಟ್ರೊಡಕ್ಷನ್ ಅಷ್ಟೇ. ಈಗ ನಾನು ಏನು ಹೇಳಿದೆ ಅದೇ ಇದು ಕೊಟ್ಟಿದ್ದಾರೆ. ಬೆಟ್ಟ ಇದೆ, ಫ್ರೆಶ್ ವಾಟರ್ ಇದೆ, ಲೇಕ್ಸ್ ಇದೆ, ಡೆಸಿಡಿಯಸ್ ಫಾರೆಸ್ಟ್ ಇದೆ, ಕೋಲ್ಡ್ ಹಾಟ್ ಸ್ಪ್ರಿಂಗ್ಸ್ ಇದೆ, ಇಲ್ಲಿ ಏನೇನೋ ಇದೆ, ಕರೆಕ್ಟಾ. ಅಂದರೆ ಒಂದು ಲಿವಿಂಗ್ ವರ್ಲ್ಡ್ ಅಂತ ತೊಗೊಂಡ್ರೆ ಇವೆಲ್ಲ ಇದಾವೆ, ಕರೆಕ್ಟಾ. ಬ್ಯೂಟಿಫುಲ್ ಫ್ಲವರ್ಸ್ ಇದಾವೆ, ಮೈಗ್ರೇಟಿಂಗ್ ಬರ್ಡ್ಸ್ ಇದಾವೆ, ಡೀಪ್ ಸೆನ್ಸ್ ವಂಡರ್ ಇದೆ. ಸೊ ಕರೆಕ್ಟಾ ನೋಡಿ, ಈ ಥರ ಎಲ್ಲ ಇದೆ. ಇವಾಗ ಇದ್ರೊಳಗಡೆ ಯಾವ್ದು ಬದುಕಿರೋದು, ಈಗ ಓಷನ್ನ ಬದುಕಿದ್ದೀವಿ ಅಂತವಾ ಅಥವಾ ಮನುಷ್ಯರು, ಈಗ ಮನುಷ್ಯರು ಬದುಕಿದ್ದಾರೆ ಅಂತ ಹೇಳ್ತೀವಿ, ಹೇಗೆ ಹೇಳ್ತೀವಿ, ಹೌ ಡು ಯು ಸೇ ಅನ್ನೋದನ್ನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಲಿವಿಂಗ್. ಲಿವಿಂಗ್ ಅಂದ್ರೆ ಏನು ಗೊತ್ತಾ. ಸೊ ಲಿವಿಂಗ್, ವಿ ಕನ್ವೆನ್ಷನಲಿ ಲುಕ್ ಫಾರ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಸ್ ಎಕ್ಸಿಬಿಟೆಡ್ ಬೈ ಲಿವಿಂಗ್ ಆರ್ಗನಿಸಮ್ಸ್. ಅಂದ್ರೆ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ನ ಕೊಟ್ಟಿದ್ದಾರೆ NCERTಲಿ. ಅಂದ್ರೆ ಈ ಕ್ಯಾರೆಕ್ಟರ್ಸ್ ಇದ್ರೆ ನಾವೇನಂತ ಕರಿತೀವಿ, ಅವನು ಲಿವಿಂಗ್ ಅಂದ್ರೆ ಅವ್ರು ಬದುಕಿದ್ದಾರೆ. ಅದೊಂದು ಮನುಷ್ಯರಾಗಿರ್ಬೋದು, ಅದೊಂದು ಪ್ರಾಣಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಏನಪ್ಪ ಅಂದರೆ, ಒಂದು ಗ್ರೋತ್, ಇನ್ನೊಂದು ರೀಪ್ರೊಡಕ್ಷನ್, ಇನ್ನೊಂದು ಎಬಿಲಿಟಿ ಟು ಸೆನ್ಸ್ ಎನ್ವೈರನ್ಮೆಂಟ್ ಆ್ಯಂಡ್ ಮೌಂಟ್ ಅ ಸೂಟೇಬಲ್ ರೆಸ್ಪಾನ್ಸ್ ಕಮ್ ಟು ಅವರ್ ಮೈಂಡ್ ಇಮಿಡಿಯೇಟ್ಲಿ ಆಸ್ ಅ ಯುನಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅಂದರೆ ನೋಡಿ ಇಲ್ಲಿದೆಯಲ್ಲ, ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಿದು ನೋಡಿ, ಇದೊಂದು MCQ ಮತ್ತು ಇದೊಂದು ಬೋರ್ಡ್ ಎಕ್ಸಾಮ್ ಕ್ವಶನ್ ಮತ್ತು ಇದೊಂದು MCQ ಕ್ವಶನ್. ನೀಟಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ ಮತ್ತು KCETಲಿ
ಏನಪ್ಪಾ ಅಂದ್ರೆ ಈಗ ನಾವು ಜನರಲ್ ಆಗಿ ಒಬ್ಬ ಬದುಕಿದಾನೆ ಅಂದಿದ ತಕ್ಷಣ ನಿಮ್ಮ ತಲೆಗೆ ಬರೋದೇನು, ಅಪ್ಪ ಅವನು ಸಣ್ಣಗಿದ್ದ ಆಮೇಲೆ ದಪ್ಪಗಾದ, ದಟ್ ಈಸ್ ಗ್ರೋಯಿಂಗ್. ಫಸ್ಟ್ ಕುಳ್ಳಗಿದ್ದ ಆಮೇಲೆ ಇಷ್ಟು ಉದ್ದ ಆದ, ಕರೆಕ್ಟಾ? ಗ್ರೋತ್. ರೀಪ್ರೊಡಕ್ಷನ್, ಮಕ್ಕಳು. ಸೊ ಅವ್ರಿಗೆ ಮಕ್ಕಳಾಗುತ್ತೆ, ಮತ್ತೆ ಅವ್ರು ಈಗ ಮಕ್ಕಳಾಗ್ತಾರೆ, ಮತ್ತೆ ಅವರು ತಾತಂಗೆ ಮತ್ತೆ ಮೊಮ್ಮಕ್ಳಿಗೆ ಅವ್ರ ಮತ್ತೆ ಮಕ್ಕಳು, ಆ ಥರ. ಸೊ ಹಂಗೆ ರೀಪ್ರೊಡಕ್ಷನ್, ಕರೆಕ್ಟಾ? ಎಬಿಲಿಟಿ ಟು ಸೆನ್ಸ್ ಎನ್ವೈರ್ನ್ಮೆಂಟ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಎಬಿಲಿಟಿ ಟು ಸೆನ್ಸ್ ಎನ್ವೈರ್ನ್ಮೆಂಟ್? ಫಾರ್ ಎಕ್ಸಾಂಪಲ್, ಈಗ ನನ್ನ ಕೈಗೆ ನನಗೆ ಪೆನ್ ತಂದು ಚುಚ್ಚಿದ್ರೆ ಕೈ ಎತ್ತಲ್ವಾ? ಕೈಗೆ ಪೆನ್ ತಂದು ಚುಚ್ತಾವ್ರೆ ಅಂತ ಹೇಳಲ್ವಾ? ಯಾರಾದ್ರೂ ಓಡಿದ್ರೆ ಹೊಡಿತಾವ್ರೆ ಅಂತ ಹೇಳಲ್ವಾ? ಅದೇ ಕರೆಕ್ಟ್. ಎಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟ್. ಚಳಿ ಆಗ್ತಿದೆ ಅಂತ ಹೇಳಲ್ವಾ? ಸೆಕೆ ಆಗ್ತಿದೆ ಅಂತ ಹೇಳಲ್ವಾ? ಅದೇ ಎಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟ್. ಅಂಡ್ ಮೌಂಟ್ ಅ ಸೂಟೇಬಲ್ ರೆಸ್ಪಾನ್ಸ್, ಕರೆಕ್ಟಾ? ಇದನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಯೂನಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಕ್ವಶನ್ ಏನಂತ ಬರುತ್ತೆ ಅಂದ್ರೆ, ನೇಮ್ ಸಮ್ ಆಫ್ ದಿ ಯೂನಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ ಅಂದ್ರೆ ಗ್ರೋತ್, reproduction, ability to sense environment and mount a suitable response. ಇದಿಷ್ಟು ಏನಪ್ಪಾ ಅಂದ್ರೆ ಲಿವಿಂಗ್ ಆರ್ಗನಿಸಮ್ಸ್ ಕ್ಲಾಸಿಕಲ್ ಫೀಚರ್ಸ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೆಟಬಾಲಿಸಮ್, ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಂಡ್ ಇಂಟರಾಕ್ಟ್ ಅಂಡ್ ಎಮರ್ಜೆನ್ಸ್. ಓಕೆನಾ? ಏನಪ್ಪಾ ಅಂದ್ರೆ ಇದಿಷ್ಟಾದ್ಮೇಲೆ ಇದೊಂದು ಏನೇನು, ಮೆಟಬಾಲಿಸಮ್ ಒಂದು, ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಒಂದು, ಮತ್ತೆ ಆರ್ಗನೈಸ್ ಒಂದು. ಕರೆಕ್ಟ್. ಮೆಟಬಾಲಿಸಮ್, ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಂಡ್ ಸೆಲ್ಫ್ ಆರ್ಗನೈಸ್, ಇಂಟರಾಕ್ಟ್, ಇದನ್ನು ಎಮರ್ಜೆನ್ಸ್ ಟು ದಿಸ್ ಲಿಸ್ಟ್ ಅಂದ್ರೆ ಇದ್ರೊಳಗಡೆ ಸೇರಿಸಬಹುದು ಅಂತ. ಅಂದ್ರೆ ಈಗ ಓವರ್ ಆಲ್ ಈಗ ಒಂದು ಕ್ವಶನ್ ಕೇಳಿದ್ರು, ಈಗ ಒಬ್ಬ ಲಿವಿಂಗ್ ಆರ್ಗನಿಸಮ್ ಅಂದ್ರೆ ನೀನ್ ಹೆಂಗಪ್ಪ ಹೇಳ್ತೀಯ ಅಂದ್ರೆ ನೀವೇನೇನು ಹೇಳ್ಬೇಕು ಹೇಳಿ? ಗ್ರೋತ್, ರೀಪ್ರೊಡಕ್ಷನ್, ಎಬಿಲಿಟಿ ಟು ಸೆನ್ಸ್ ಎನ್ವೈರ್ನ್ಮೆಂಟ್, ಮತ್ತೆ ಮೌಂಟ್ ಎ ಸೂಟೇಬಲ್ ರೆಸ್ಪಾನ್ಸ್, ಕರೆಕ್ಟಾ? ಇದಿಷ್ಟು ಏನಪ್ಪಾ ಅಂದ್ರೆ ಒಂದು. ಅದಾದ್ಮೇಲೆ ಇದು ಸೇರಿಸ್ಕೋಬೇಕು, ಮೆಟಬಾಲಿಸಮ್. ವಾಟ್ ಈಸ್ ಮೆಟಬಾಲಿಸಮ್? ನಮ್ಮ ಬಾಡಿಲಿ ಎಷ್ಟೊಂದು ರಿಯಾಕ್ಷನ್ಗಳಾಗ್ತಿದೆ ಗೊತ್ತಾ? ಎಷ್ಟೊಂದು ರಿಯಾಕ್ಷನ್ಗಳು. ಈಗ ನೀವು ಊಟ ಮಾಡ್ತೀರಾ, ಊಟ ಮಾಡಿ ಡೈಜೆಷನ್ ಆಗುತ್ತೆ ಗೊತ್ತಾ? ಅದೊಂದು ಮೆಟಬಾಲಿಸಮ್. ನೀವು ಓಡಾಡ್ತಾ ಇದ್ದೀರಾ, ಓಡಾಡೋದಕ್ಕೆ ಶಕ್ತಿ ಬೇಕು, ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ಬಿಟ್ಟು ನಿಮಗೆ ಶಕ್ತಿ ಬರ್ತಾ ಇದೆ, ಅದು ಒಂದು ಮೆಟಬಾಲಿಸಮ್. ಅಂದ್ರೆ ಬಾಡಿಲಿ ಏನೇ ರಿಯಾಕ್ಷನ್ಸ್ ಆದ್ರೂ ಅದನ್ನ ನಾವೇನಂತ ಕರಿತೀವಿ? ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್. ಏನಿದೆ ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಂದ್ರೆ ರೀಪ್ರೊಡಕ್ಷನ್ ಅಂತ ಏನಾದ್ರು ಅನ್ಬೋದು, ಅಥವಾ ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಂದ್ರೆ ಒಂದ್ ಸೆಲ್ ಇರುತ್ತಲ್ಲ, ಒಂದ್ ಸೆಲ್ ಇನ್ನೊಂದ್ ಸೆಲ್ ಆಗಲ್ವಾ? ಸೆಲ್ ಡಿವಿಷನ್. ಈಗ ನಮ್ಮ ಬಾಡಿಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಗಾಯ ಆಗಿದೆ ಅಲ್ವಾ? ಈಗ ಇಲ್ಲೆಲ್ಲೋ ಒಂದ್ ಹತ್ರ ಗಾಯ ಆಯ್ತು ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ದಿನ ನೋಡ್ಕೊಂಡ್ರೆ ಆ ಗಾಯ ವಾಸಿಯಾಗಿರುತ್ತೆ ತಾನೆ. ಹೆಂಗೆ ವಾಸಿಯಾಗಿರುತ್ತೆ ಅಂದ್ರೆ ಇಲ್ಲಿ ಸೆಲ್ಸ್ಗಳು ಇರ್ತವೆ. ಆ ಸೆಲ್ಸ್ ಏನಾಗುತ್ತೆ ಅಂದ್ರೆ ರೆಪ್ಲಿಕೇಶನ್ ಆಗುತ್ತೆ. ರೆಪ್ಲಿಕೇಶನ್ ಆಗ್ಬಿಟ್ಟು ಆ ಗಾಯನ ಮುಚ್ಚುತ್ತೆ. ಸೊ ಅದನ್ನೇ ಎಬಿಲಿಟಿ ಟು ಸೆಲ್ಫ್ ರೆಪ್ಲಿಕೇಟ್ ಅಂತ ಕರಿತೀವಿ. ಅಂಡ್ ಸೆಲ್ಫ್ ಆರ್ಗನೈಸ್, ಇದಿಷ್ಟು ಸೇರ್ಬಿಟ್ಟು ದೇ ಮೇಕ್ ಅ ಯೂನಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಓಕೆನಾ? ಓಕೆ. ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ ಗೊತ್ತಾ? ಸೊ ಇದು MCQ ಅಲ್ಲಿ ವಿಚ್ ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್ ಅಂತ ಕೇಳ್ತಾರೆ ಅವರು. ಸೊ ಏನ್ ಹೇಳಿ? ವಿಚ್ ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್ ಅಂತ ಕ್ವಶನ್ ಬರುತ್ತೆ. ಏನಪ್ಪ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್ ಅಂದ್ರೆ ಇನ್ಕ್ರೀಸ್ ಇನ್ ಮಾಸ್ ಅಂಡ್ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಇಂಡಿವಿಜುವಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬೆಳೀತಿದ್ದಾನೆ ಅಂದ್ರೆ ಹೆಂಗ್ ಹೇಳ್ಬೋದು ನಾವು? ಬೆಳೀತಿದ್ದಾನೆ ಅಂದ್ರೆ ಒಂದೊಂದು ಸೈಜ್ ದಪ್ಪ ಆಗ್ಬೇಕು, ಇನ್ನೊಂದೇನಾಗ್ಬೇಕು? ನಂಬರ್ ಜಾಸ್ತಿ ಆಗ್ಬೇಕು. ಈಗ ಒಬ್ರಿರೋರು ಇಬ್ರಾಗ್ಬೇಕು, ಇಬ್ರಿರೋರು 4 ಆಗ್ಬೇಕು, ಆ ತರ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್. ಅಥವಾ ಹಿಂಗಿದ್ರು ಗ್ರೋತೆ. ಅರ್ಥ ಆಯ್ತಾ? ಅಂದ್ರೆ ಈಗ ನಾವು ಮನುಷ್ಯರಲ್ಲಿ ನಾವು ಒಬ್ರಿರೋರು ಇಬ್ರಾಗಕ್ಕಾಗಲ್ಲ. ನಾವೇನಾಗ್ಬೋದು? ಮಾಸಲ್ಲಿ ಇನ್ಕ್ರೀಸ್ ಆಗ್ಬೋದು, ಕರೆಕ್ಟ್? ಇದು ನಮ್ಗಾಯ್ತು. ಈ ಬ್ಯಾಕ್ಟೀರಿಯಾ, ಫಂಗಸ್, ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್. ಅಲ್ಲಿ ಸೈಜ್ ಇನ್ಕ್ರೀಸ್ ಆಗಲ್ಲ, ಅಲ್ಲಿ ನಂಬರ್ ಆಫ್ ಇಂಡಿವಿಜುವಲ್. ಒಂದ್ ಸೆಲ್ ಇನ್ನೊಂದ್ ಸೆಲ್ ಆಗುತ್ತೆ, ಇನ್ನೊಂದ್ ಸೆಲ್ ಮತ್ತೊಂದ್ ಸೆಲ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾವೇನಂತ ಕರಿತೀವಿ? ಗ್ರೋತ್ ಆಗಿದೆ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ MCQ. ವಿಚ್ ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್ ಅಂತ ಕೇಳ್ತಾರೆ. ಸೊ ಅದನ್ನ ಬರೀತೀರಾ. ನೆಕ್ಸ್ಟ್, in plants. Okay. In plants, growth occurs by cell division. Obviously correct ತಾನೆ. ಗ್ರೋತ್ ಹೇಗಾಗುತ್ತೆ ಹೇಳಿ? ಸೆಲ್ ಡಿವಿಷನ್ ಅಂದೆ. ಒಂದ್ ಸೆಲ್ ಇನ್ನೊಂದ್ ಸೆಲ್ ಆಗುತ್ತೆ, ಇನ್ನೊಂದ್ ಸೆಲ್ ಮತ್ತೊಂದ್ ಸೆಲ್ ಆಗುತ್ತೆ, ಅದರಿಂದಾನೆ. ಆದ್ರೆ ನಮ್ಮಲ್ಲಿ ಹೇಗಾಗುತ್ತೆ? ನಮ್ಮಲ್ಲಿ ಗ್ರೋತ್ ಸರ್ಟೈನ್ ಏಜ್ ವರ್ಗು, ಕರೆಕ್ಟ್? ನಾವು ಮಾತಾಡ್ತಿರ್ತೀವಿ ನೋಡ್ರಿ, ಈಗ 16 ವರ್ಷದವರೆಗೂ ಹುಡುಗರು ಬೆಳೀತಾರೆ, ಆಮೇಲೆ ಬೆಳೆಯೋದೇ ಇಲ್ಲ. ಇವನೇನು 9th ಸ್ಟ್ಯಾಂಡರ್ಡ್ ವರ್ಗು ಬೆಳೆದ ಅಷ್ಟೇ ನೋಡಿ, ಆಮೇಲೆ ಹಂಗೆ ಉಳ್ಕೊಂಡ್ಬಿಟ್ಟವನೆ, ಇವನೇನು ಕುಳಿಗೆ ಅವನಲ್ಲ ಅಂತ. ಅದೇ. ಸೊ ಏನ್ ಹೇಳಿ? ಅನಿಮಲ್ಸ್ ಅಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಏಜ್ ವರ್ಗು ಮಾತ್ರ ಗ್ರೋತ್ ಆಗುತ್ತೆ. ಬಟ್ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಇಟ್ ಈಸ್ ಥ್ರೂಔಟ್ ದೇರ್ ಲೈಫ್ ಸ್ಪ್ಯಾನ್. ಇದು ಎಷ್ಟು ಇಂಪಾರ್ಟೆಂಟ್ MCQ ಅಂದ್ರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬರ್ತಾ ಗೊತ್ತಾ? ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ವಶನ್ ಕೊಟ್ಬಿಡ್ತಾನೆ. ಸ್ಟೇಟ್ಮೆಂಟ್ 1, ಇನ್ ಪ್ಲಾಂಟ್ಸ್ ದಿಸ್ ಗ್ರೋತ್ ಸೆಲ್ ಡಿವಿಷನ್ ಅಕರ್ಸ್ ಥ್ರೂಔಟ್ ದ ಲೈಫ್. ಇನ್ ಅನಿಮಲ್ಸ್ ಇಟ್ ಅಕರ್ಸ್ ಟು ಎ ಸರ್ಟೈನ್ ಸ್ಟೇಜ್. ಸೊ ಸ್ಟೇಟ್ಮೆಂಟ್ 1 is ಕರೆಕ್ಟ್, ಸ್ಟೇಟ್ಮೆಂಟ್ 2 is ಕರೆಕ್ಟ್, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ತರ ಕ್ವಶನ್ಸ್ ಅಲ್ಲಿ ನೀವು ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಹಿಂಗೆ NCERT ಓದಿರ್ಬೇಕು. ಓಕೆನಾ? ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗಕ್ ಸಾಧ್ಯ. ಇಲ್ಲ ಅಂದ್ರೆ ಗೊತ್ತಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಗೊತ್ತಾಯ್ತಾ? ಸೊ ಪ್ಲಾಂಟ್ಸ್ ಅಲ್ಲಿ ಸೆಲ್ ಡಿವಿಷನ್ ಹೇಗಾಗುತ್ತೆ ಅಂದ್ರೆ ಬೈ ಸೆಲ್ ಡಿವಿಷನ್ ಆಗುತ್ತೆ, ದಟ್ ಈಸ್ ಥ್ರೂಔಟ್ ದೇರ್ ಲೈಫ್. ಅನಿಮಲ್ಸ್ ಅಲ್ಲಿ ನೀವು ತಗೊಂಡ್ರೆ ಇಟ್ ಅಕರ್ಸ್ ಅಪ್ ಟು ಎ ಸರ್ಟೈನ್ ಏಜ್. ಓಕೆನಾ? ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಗ್ರೋ ಬೈ ಸೆಲ್ ಡಿವಿಷನ್, ಕರೆಕ್ಟಾ?
ಆ್ಯಂಡ್ ಈ ಸೆಲ್ ಡಿವಿಷನ್ ಆಗುತ್ತೆ ಗೊತ್ತಾ, ಏನು ಗೊತ್ತಾ ನೋಡಿ, NCERT ಒಂಥರ ಕಾಂಪ್ಲಿಕೇಟೆಡ್, ಬಟ್ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಏನಿದು ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಅಂದರೆ, ಫಾರ್ ಎಕ್ಸಾಂಪಲ್ ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಅಂದರೆ ಈಗ ಈ ಥರ ಒಂದು ಇರುತ್ತೆ ಅಲ್ವಾ, ಯೂನಿಸೆಲ್ಯುಲಾರ್ ಆರ್ಗನಿಸಮ್. ಇದೇ ಗ್ರೋ ಆಗುತ್ತೆ ಅಂದರೆ ಬೈ ಸೆಲ್ ಡಿವಿಷನ್, ಕರೆಕ್ಟಾ ಅಲ್ವಾ? ನೋಡಿ ಈಗ ಒಂದು ಸೆಲ್ ಇದೆ ನೋಡಿ, ಈ ಥರ 2, 3, 4 ಸೆಲ್ ಆಯಿತು, ಇದು ಯೂನಿಸೆಲ್ಯುಲಾರ್ ಆರ್ಗನಿಸಮ್. ಇದು ಹೊಸ ಸೆಲ್ಗಳಾಯಿತು, ಕರೆಕ್ಟಾ? ಈ ಥರ ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಗ್ರೋ ಆಗುತ್ತೆ, ಓಕೆನಾ? ಇದು ಹೆಂಗೆ ಇನ್ವಿಟ್ರೋ ಅಂದರೆ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್ ನಾನೊಂದು ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್ ಒಂದು ಟೆಸ್ಟ್ ಟ್ಯೂಬ್ ಒಳಗೆ ತೊಗೊತೀನಿ. ಸೊ ಅದನ್ನು ಸೆಲ್ನ ಇಲ್ಲಿ ಹಾಕೊಂಡು ಚೆಕ್ ಮಾಡ್ತೀನಿ. ಸೊ ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಈ ಥರ ಒಳಗಡೆ ಸೆಲ್ ಡಿವಿಷನ್ ಆಗಿರುತ್ತೆ. ಅದನ್ನ ಹೇಳ್ತಾ ಇರೋದು. ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ ಈಗ ಒಂದು ಸೆಲ್ಲು ನಾನು ಹಿಂಗೆ ಟೆಸ್ಟ್ ಟ್ಯೂಬ್ ಒಳಗೆ ಹಾಕಿದ್ದೀನ ನೋಡಿ, ಅದೇನಾಗಿದೆ 4 ಸೆಲ್ ಆಗಿದೆ. ಕೌಂಟ್ ಮಾಡ್ಬೋದು 4 ಸೆಲ್ಸ್, ಯಾವಾಗ ಆಚೆಗಡೆ ನೀವು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದಾಗ. ಅರ್ಥ ಆಯ್ತಾ? ಆಮೇಲಿಂದ ಏನು ಕೇಳೋರೆ, ಇನ್ ಮೆಜಾರಿಟಿ ಇರುತ್ತೆ ಹೈಯರ್ ಅನಿಮಲ್ಸ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ MCQ. ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಏನಪ್ಪ ಅಂದರೆ, ಒಂದು ನಿಮಿಷ, ಅದಲ್ಲ, ಇದ್ರ ಬಗ್ಗೆ ಮಾತಾಡೋಣ. ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದರೆ ಏನು ಗೊತ್ತಾ? ನಮ್ಮಲ್ಲಿ ಗ್ರೋತ್ ಸಪ್ರೇಟು, ರೀಪ್ರೊಡಕ್ಷನ್ ಸಪ್ರೇಟ್ ಅಂತ ಅದ್ರ ಮೀನಿಂಗ್. ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮೀ. ಗ್ರೋತ್ ಸಪ್ರೇಟು ಮತ್ತು ರೀಪ್ರೊಡಕ್ಷನ್ ಸಪ್ರೇಟು ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಮನುಷ್ಯರಲ್ಲಿ ನೀವು ನೋಡ್ತೀರಾ 18th ವರ್ಷದವರೆಗೂ ಬೆಳೀತಾರೆ. ಸೊ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅವಾಗ ಬರ್ತೀವಿ, ಅವಾಗ ರೀಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಬರುತ್ತೆ ಅಂತ, ಕರೆಕ್ಟಾ? 18 ಇಯರ್ಸ್ವರೆಗೂ ಫಸ್ಟ್ ನಾವೇನಾಗಬೇಕು, ಗ್ರೋ ಆಗಬೇಕು. ದೆನ್ ವಿ ವಿಲ್ ಬಿ ಏಬಲ್ ಟು ರೀಪ್ರೊಡ್ಯೂಸ್. ಅದನ್ನೇ ನಾವೇನು ಹೇಳ್ತೀವಿ, ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ಫಸ್ಟ್ ಗ್ರೋತ್ ಆಗುತ್ತೆ, ಗ್ರೋತ್ ಆದಮೇಲೆ ರೀಪ್ರೊಡಕ್ಷನ್ ಆಗುತ್ತೆ, ಓಕೆನಾ? ಇದನ್ನ ಹೇಳ್ತಾವ್ರೆ. ಇದು ತುಂಬ ಇಂಪಾರ್ಟೆಂಟು. ಆಮೇಲಿಂದ ಈಗ ನಾನು ಒಂದು ಮಾತು ಹೇಳ್ತೇನೆ ನಿಮಗೆ, ಏನಂತ, ಏನಾದರೂ ಒಂದು ಬೆಳೀತಿದೆ ಅಂದರೆ, ಸೊ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ನಾವು ಅದು ಬೆಳೀತಿದೆ ಅಂತ? ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅದು ಬೆಳೀತಿದೆ ಅಂದರೆ, ಒಂದು ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆಗಬೇಕು, ಕರೆಕ್ಟ್? ಅಂದರೆ ಸೈಜಲ್ಲಿ ಇನ್ಕ್ರೀಸ್ ಆಗಬೇಕು, ಅಥವಾ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಇಂಡಿವಿಜುವಲ್ಸ್. ಇವೆರಡರ ಬೇಸಿಸ್ ಮೇಲೆ ನಾವು ಹೇಳ್ತೀವಿ. ಈಗ ನೀವು ಬಾಡಿ ಮಾಸ್ ತೂಕನ ನೀವು ತಗೊಂಡ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಕೂಡ ಗ್ರೋ ಆಗುತ್ತೆ ಅಂತ NCERT ಹೇಳ್ತಿದೆ. ಹಂಗಂದ್ರೆ ಏನು? ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಕೂಡ ಗ್ರೋ ಆಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಬೆಟ್ಟ ತಗೊಳ್ಳಿ. ಸೊ ಈಗ ಒಂದು ಬೆಟ್ಟ ಇದೆ, ಕರೆಕ್ಟಾ? ಸೊ ಬೆಟ್ಟದ ಮೇಲೆ ಏನಾಗುತ್ತೆ, ಧೂಳು, ಕಲ್ಲು, ಅದು ಇದು ಎಲ್ಲ ಬಂದು ಬೀಳ್ತಾ ಇರುತ್ತೆ. ಸೊ ಅವಾಗ ಇಷ್ಟಿರೋ ಬೆಟ್ಟ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಇಷ್ಟು ಉದ್ದ ಆಯಿತು. ಅವಾಗ ಹಂಗಂತ ಬೆಟ್ಟ ಬದುಕಿದೆಯಾ? ಇಲ್ಲ. ಬಟ್ ಈಗ ನೀವು ಆ ಕ್ರೈಟೀರಿಯಾ ಯೂಸ್ ಮಾಡಿದ್ರೆ, ಬಾಡಿ ಮಾಸ್ ಕ್ರೈಟೀರಿಯಾ ಯೂಸ್ ಮಾಡಿದ್ರೆ, ಈಗ ಬೆಟ್ಟ ನಾವೇನಂತ ತೊಗೊತಾ ಇದ್ದೀವಿ, ಬೆಟ್ಟ ಗ್ರೋ ಆಗಿದೆ ಅಂತಲೇ ತೊಗೊತಾ ಇದ್ದೀವಿ. ಸೊ ದೇರ್ ಫೋರ್ ಏನಾಯಿತು, ಇಟ್ ಈಸ್ ನಾಟ್ ಅ ವ್ಯಾಲ್ಯುಬಲ್ ಕ್ರೈಟೀರಿಯಾ. ಅಂದರೆ ಹೌದು, ಮನುಷ್ಯರು ಅಂದಮೇಲೆ ಗ್ರೋತ್ ಆಗಬೇಕು, ಬಟ್ ಗ್ರೋತ್ ಆಗ್ತಿದೆ ಅಂದರೆ ಬಾಡಿ ಮಾಸ್ ಇನ್ಕ್ರೀಸ್ ಆಗ್ತಿದೆ ಅಂದಿದ ತಕ್ಷಣ ಅವರು ಮನುಷ್ಯರಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಅಲ್ಲಿಗೆ ಏನಂತ ಹೇಳ್ಬೇಕು ನೀವು? ಸೊ ಈಗ ಕ್ವಶನ್ ಕೇಳ್ತಾರೆ ನಿಮಗೆ, ಈಸ್ ಗ್ರೋತ್ ಅ ಡಿಫೈನಿಂಗ್ ಪ್ರಾಪರ್ಟಿ? ಅಂದರೆ ಈಗ ಒಬ್ರು ಯಾರೋ ಬೆಳೀತಿದ್ದಾರೆ ಅಂದಿದ ತಕ್ಷಣ ಅದು ಲಿವಿಂಗ್ ಆರ್ಗ್ಯಾನಿಸಮಾ? ನೋ. ಯಾಕೆ? ಇದನ್ನ ಎಕ್ಸಾಂಪಲ್ ಕೊಡ್ರಿ. ಬಿಕಾಸ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಗ್ರೋ. ನೀವು ಒಂದು ಬೆಟ್ಟ ತೊಗೊಂಡ್ರೆ ಬೆಟ್ಟದ ಮೇಲೆ ಧೂಳು ಬೀಳುತ್ತೆ. ಸೊ ಬೆಟ್ಟದ ಮೇಲೆ ಏನೇನೋ ಕಲ್ಲು, ಮಣ್ಣು ಅದೆಲ್ಲ ಬಿದ್ದುಬಿಟ್ಟು ಬೆಟ್ಟ ಕೂಡ ಸೈಜಲ್ಲಿ ಇನ್ಕ್ರೀಸ್ ಆಗುತ್ತೆ. ಹಂಗಂತ ನಾವು ಬೆಟ್ಟನ ಕ್ಯಾನ್ ವಿ ಸೇ ದಟ್ ಇಟ್ ಈಸ್ ಲಿವಿಂಗ್? ನೋ. ಸೊ ಅದಕ್ಕೆ ನಾವೇನಂತ ಕರಿತಿದ್ದೀವಿ, ಇಟ್ ಈಸ್ ನಾಟ್ ಅ ನಾನ್ ಲಿವಿಂಗ್ ಥಿಂಗ್, ಕರೆಕ್ಟಾ? ಅಂದರೆ ನಾನ್ ಲಿವಿಂಗ್ ಥಿಂಗು ಕೂಡ ಗ್ರೋ ಆಗ್ತಿದೆ. ಸೊ ದೇರ್ ಫಾರ್ ಗ್ರೋತ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಬಟ್ ಏನಪ್ಪ ಅಂದರೆ ಗ್ರೋತ್ ಈಸ್ ಒನ್ ಆಫ್ ದಿ ಕ್ರೈಟೀರಿಯಾ. ಅಂದರೆ ಒಬ್ಬ ಮನುಷ್ಯ ಬದುಕಿದಾನೆ ಅಂತ ಹೇಳೋದಕ್ಕೆ ಗ್ರೋತ್ ಇರುತ್ತೆ. ಬಟ್ ಹಂಗಂತ ಗ್ರೋತ್ ಇದ್ದಿದ ತಕ್ಷಣ ಅದು ಬದುಕಿರೋ ಮನುಷ್ಯನೇ, ಗ್ರೋತ್ ಲಿವಿಂಗ್ ಬೀಯಿಂಗೇ ಅಂತ ಹೇಳೋಕ್ಕಾಗಲ್ಲ. ಸೊ ಇವತ್ತಿಗೆ ಈ ನಾನು ಮೊದಲನೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ಕವರ್ ಮಾಡಿದ್ದೀವಿ ಅಂದರೆ, ಸೊ ಲಿವಿಂಗ್ ವರ್ಡ್ ಅಂದರೆ ಇಂಟ್ರೊಡಕ್ಷನ್ ನೋಡಿದ್ವಿ. ಸೊ ಗ್ರೋತ್ ಬಗ್ಗೆ, ಈಸ್ ಗ್ರೋತ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಸೊ ಇಷ್ಟು ಮಾತ್ರನೇ. ಸೊ ದಿನ ಒಂದೊಂದೇ ಟಾಪಿಕ್ ನಾನು ಚಿಕ್ಕ ಚಿಕ್ಕದಾಗಿ 3-4 ನಿಮಿಷದಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನೀವು ಒಂದು 2x ಸ್ಪೀಡಲ್ಲಿ ನೋಡ್ಕೊಂಡು NCERT ಇಟ್ಕೊಂಡು ನೀವು ಅದನ್ನು ಅರ್ಥ ಮಾಡ್ಕೊಂಡು ಮುಗಿಸ್ಕೊಂಡು ಬಿಡಿ. ಆಮೇಲೆ ನೀವು ಕೂತ್ಕೊಂಡು ಇನ್ನೊಂದ್ಸರಿ ರಿವೈಸ್ ಮಾಡಿ. ಸೊ ಇವಾಗ ಗ್ರೋತ್ ಅಂತ ಕ್ವಶನ್ ಕೇಳ್ತಾರೆ ನಿಮಗೆ, ಏನಂತ ಹೇಳ್ತೀರಾ? ಎಸ್, ಗ್ರೋತ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಲಿವಿಂಗ್ ಆರ್ಗನಿಸಮ್, ಬಟ್ ಇಟ್ ಈಸ್ ನಾಟ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಇದು ಮೇನ್ ಬರಿಬೇಕು ನೀವು. ಗ್ರೋತ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಹೌದು, ಒಬ್ಬ ಮನುಷ್ಯ ಬದುಕಿದಾನೆ ಅಂದರೆ ಗ್ರೋತ್ ಇರುತ್ತೆ ಅವನಲ್ಲಿ. ಬಟ್ ಹಂಗಂತ ಗ್ರೋತ್ ಇದ್ದಿದ ತಕ್ಷಣ ನಾವು ಆ ಮನುಷ್ಯ ಬದುಕಿದಾನೆ ಅಂತ ಹೇಳ್ತೀವಾ? ನೋ. ಮನುಷ್ಯ ಅಂತ ಅಲ್ಲ, ಅದು ಒಂದು ಆಬ್ಜೆಕ್ಟ್ ಲಿವಿಂಗ್ ಅಂತ ಹೇಳ್ತೀವಾ? ನೋ. ಯಾಕೆ? ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಗ್ರೋ. ಸೊ ಗ್ರೋಗೆ ಏನು ಕ್ರೈಟೀರಿಯಾ ಅಂತ ಹೇಳಿದ್ದೀವಿ ನಾವು? ಇನ್ಕ್ರೀಸ್ ಇನ್ ಬಾಡಿ ಮಾಸ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್ಸ್. ಸೊ ನಾವು ಬಾಡಿ ಮಾಸ್ನ ತಗೊಂಡ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಕೂಡ ಗ್ರೋ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಕಲ್ತ್ವಿ ಅಂದರೆ, ಪ್ಲ್ಯಾಂಟ್ಸಲ್ಲಿ ಥ್ರೂಔಟ್ ದೇರ್ ಲೈಫ್ ಸೆಲ್ ಡಿವಿಷನ್ ಆಗುತ್ತೆ, ಬಟ್ ಅನಿಮಲ್ಸಲ್ಲಿ ಸರ್ಟೈನ್ ಏಜಿಗೆ ಬಂದಾಗ ನಿಂತೋಗುತ್ತೆ.
ಮತ್ತು ಅನಿಮಲ್ಸಲ್ಲಿ ರೀಪ್ರೊಡಕ್ಷನ್ ಮತ್ತು ಗ್ರೋತ್ ದೇ ಬೋತ್ ಆರ್ ಎಕ್ಸ್ಕ್ಲೂಸಿವ್, ಅಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಕಲ್ತಿದ್ದೀವಿ, ಇಷ್ಟು MCQs. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.